100 days to go ಅಂತ. 100 ದಿನ ಮೊದಲೇ, 100 ದಿನ ಮೊದಲೇ. ಆ 100 ದಿನ ಆದಮೇಲೆ ನೀವು ಇರ್ತಾನೆ ಇರಲ್ಲ ಗೊತ್ತಿಲ್ಲ, ಬಟ್ 100 ದಿನ ಮೊದಲೇ ನನ್ನ ಬಾಸ್ ಬರ್ತ್ಡೇ ಅಂತ ಸ್ಟೇಟಸ್ ಹಾಕ್ತಾನೆ. 50 ದಿನ ಆಯ್ತಾ, 50 ದಿನ ಇದೆ ಅಂತ. ಅಂದರೆ ಒಂದೊಂದು ದಿನ ಕಾಯ್ತಾ ಇರ್ತಾನೆ ಅವನ ಗೇಟ ತಂಡಿಲ್ಲಕ್ಕೆ. ಅಂದರೆ ಈ ವಿಷಯದಲ್ಲಿ ಆಸಕ್ತಿ ಇರುವಂಥ ಹುಡುಗನಿಗೆ ವಾಕ್ಯದ ವಿಷಯದಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪನಾದರೂ ಆಸಕ್ತಿ ಇಲ್ಲ. ಒಂದು 2-3 ವರ್ಷ ಆದಮೇಲೆ ಗಾಡಿ ತಗೊಂಡ ಬಿಡಿ, 2 ವೀಲರು, ಸ್ಕೂಟಿ ಹಿಂದೆ ಪೆಟ್ರೋಲ್ ಇದಿರುತ್ತಲ್ಲ, ಪೆಟ್ರೋಲ್ ಹಾಕ್ಸೋಕ್ಕೆ ಸ್ಥಳ ಇರುತ್ತಲ್ಲ, ಅಲ್ಲಿ ಡೈಲಾಗ್, ಆ ಪೆಟ್ರೋಲ್ ಹಾಕ್ಸೋ ಹೋಲ್ ಹತ್ರ ಅವನ ಹೀರೋದ ಡೈಲಾಗ್, ಮತ್ತು ಹಿಂದೆ ಅವನ ಫೋಟೋ ಎಲ್ಲ ಏನು ಕಸ ಮಾಡ್ಬಿಟ್ಟವನ, ಗಾಡಿನ ದರಿದ್ರ ಮಾಡ್ಬಿಟ್ಟವನೆ. ನೋಡಿದ್ರೆ ಅಸಹ್ಯ ಬಂದ್ಬಿಡುತ್ತೆ. ಇವನು ಕ್ರೈಸ್ತನ ಅನಿಸುತ್ತೆ. ಯಾಕಿದನ್ನು ನಾನು ಹೇಳಿದೆ ಅಂತಂದರೆ, ನಿನಗೂ ನನಗೂ ಕ್ರೈಸ್ತರಾಗಿರುವಂಥ ನಮ್ಮೆಲ್ಲರಿಗೂ ಮಾದರಿಯಾಗಿರುವಂಥವ್ರೊಬ್ಬರಿದ್ದಾರೆ. ನಾವು ಫಾಲೋ ಮಾಡಬೇಕಾಗಿರುವಂಥವ್ರೊಬ್ಬರಿದ್ದಾರೆ. ಅವರೆಲ್ಲಿದ್ದಾರೆ, ಹೇಗಿದ್ದಾರೆ? ಇಲ್ಲಿ ನಮ್ಮ ಕೈಗಳಲ್ಲಿದೆ ನೋಡಿ, ಈ ಸತ್ಯವೇದದಲ್ಲಿ, ಪರಿಶುದ್ಧ ಗ್ರಂಥದಲ್ಲಿದ್ದಾರೆ. ಯಾರವರು? ಯೇಸು ಕ್ರಿಸ್ತರವರು. ಯೇಸು ಕ್ರಿಸ್ತರವರೊಬ್ಬರೇನ ಪ್ರಿಯರೇ? ಇನ್ಯಾರು ಇಲ್ವಾ ಅಂತಂದರೆ, ಸತ್ಯವೇದದಲ್ಲಿ ನೀನು ಯಾರಿಗೆ ಫ್ಯಾನ್ ಆಗಿರ್ಬೇಕು ಅಂದ್ಕೊಂಡಿದ್ಯಾ? ಬೈಬಲಲ್ಲಿ ಯಾರಿಗೆ ನೀನು ಅಭಿಮಾನಿಯಾಗಿರಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು ಯೇಸು ಕ್ರಿಸ್ತನಿಗೆ ಅಭಿಮಾನಿ. ವೆರಿ ಗುಡ್. ಯೇಸು ಕ್ರಿಸ್ತನಾಗಿ ಬದುಕಕ್ಕೆ ನಿನಗಾಗತ್ತಾ? ಒಂದು ಕೆನ್ನೆ ಮೇಲೆ ನೋಡಿದ್ರೆ ನಿಜವಾಗ್ಲೂ ನೀನು 2 ಕೆನ್ನೆ ತೋರಿಸ್ತೀಯ? ನಿನ್ನ ಜೀವನದಲ್ಲಿ ಅಷ್ಟು ಭಕ್ತಿ ನಿನಗಿದೆಯಾ? ಇದ್ದರೆ ದೇವರಿಗೆ ಸ್ತೋತ್ರ. ಇಲ್ಲ ಅಂತಂದರೆ ನೀನು ದೇವರ ಅಭಿಮಾನಿ ಅಲ್ಲ, ಯೇಸು ಸ್ವಾಮಿ ಅಭಿಮಾನಿ ಅಲ್ಲ. ಯಾರ ಅಭಿಮಾನಿ? ಬಾಸ್. ಯಾವ ಬಾಸ್? ಗೇಟ್ ಮುಂದೆ ನಿಲ್ಲಕ್ಕೆ ಮಾತ್ರ ಬಾಸ್ ಅವನಷ್ಟೇ. ನನ್ನನ್ನು ಕರೆದಂಥ ಬಾಸ್ ಎಂಥ ಬಾಸ್ ಗೊತ್ತಾ ಪ್ರಿಯರೇ? ನಿನಗೋಸ್ಕರವಾಗಿ ನಿತ್ಯ ಜೀವವನ್ನು ನಾನು ಉಂಟು ಮಾಡಿದ್ದೇನೆ, ಬಾ ಸ್ವಾತಂತ್ರ್ಯಿಸಿಕೋ, ನಿನಗೋಸ್ಕರನೇ ಮಾಡಿದ್ದೇನೆ ಎಂದು ನನ್ನನ್ನು ಕರೆಯುತ್ತಿರುವಂಥ ಆ ಕರ್ತನ ಕರೆಯುವಿಕೆ ನಮ್ಗೆ ಅರ್ಥ ಆಗಲ್ಲ. ಲೋಕದಲ್ಲಿರುವಂಥ ಮನುಷ್ಯರ ಕೆಲವೊಂದು ಮಾತುಗಳಿರ್ತವೆ ನೋಡಿ ಪ್ರಿಯರೇ, ಕೆಡ್ದಾಗ ಅನ್ಸುತ್ತೆ ಪ್ರಿಯರೇ. ಕೆಲವೊಂದು ಸತಿ ವಾಕ್ಯ ಅರ್ಥ ಆಗಲ್ಲ ಅವನಿಗೆ, ಡೈಲಾಗ್ಗಳು ಅರ್ಥ ಆಗುತ್ತೆ. ಸೀರಿಯಸ್ ಆಗಿ ವಾಕ್ಯ ಬರಲ್ಲ, ಬೈಬಲಲ್ಲಿರುವಂಥ ವಚನ ತೆಗೆದು ಓದಕ್ಕೆ ಅವನಿಗೆ ಬರಲ್ಲ. ಡೈಲಾಗ್ಗಳು ಬರ್ಸ್ಕೊತಾನೆ. ಡೈಲಾಗ್ ಟ್ಯಾಟು, ಕೈ ಚಾಚಿದ್ರೆ ಅವ್ನು ಟ್ಯಾಟು ಇರುತ್ತೆ. ಯಾಕಪ್ಪ ಟ್ಯಾಟು? ಯಾಕೆ? ಅಭಿಮಾನಿ. ನನ್ನ ಬಾಸ್ಗೋಸ್ಕರ ನಾನು ರಕ್ತ ಕೊಡ್ತೇನೆ, ಜೀವ ಕೊಡ್ತೇನೆ. ಏನಕ್ಕೆ? ನಿನ್ನ ಜೀವ ಬಯಸುವಂಥವನು ನಿನಗೆ ಬಾಸ್ ಅಂತ ನೀನು ಅಂದುಕೊಂಡ್ರೆ, ನಿನಗೋಸ್ಕರವಾಗಿ ಜೀವವನ್ನೇ ಕೊಟ್ಟವನು ನಿನ್ನ ಬಾಸ್ ಎಂಬುದಾಗಿ ಯೇಸು ಕ್ರಿಸ್ತರವರು ಹೇಳ್ತಿರಬೇಕಾದ್ರೆ ಅವರು ನಮ್ಮ ಕಣ್ಣಿಗೆ ಕಾಣಲ್ಲ. ಯೇಸು ಕ್ರಿಸ್ತರವರು ತನ್ನ ಪ್ರಾಣವನ್ನೇ ಕೊಟ್ಟು ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಎಂಬುದಾಗಿ ಕೂಗಾಡುತ್ತಿರಬೇಕಾದ್ರೆ ಆ ಯೇಸು ಕ್ರಿಸ್ತನ ಪ್ರೀತಿ ನಮಗೆ ಕಾಣಿಸಲ್ಲ. ಅವನು ಡೂಪ್ಲಿಕೇಟ್ ಫೈಟ್ ಮಾಡ್ತಿರ್ತಾನೆ, ಡೂಪ್ಲಿಕೇಟಾಗಿ ಅಳ್ತಿರ್ತಾನೆ, ಡೂಪ್ಲಿಕೇಟಾಗಿ ಎಲ್ಲ ಅವ್ನು ಬದುಕೆ ಡೂಪ್ಲಿಕೇಟ್ ಮಾಡ್ತಿರ್ತಾನೆ. ಅವನ್ನ ನೋಡಿದ್ರೆ ಮಾತ್ರ ನನ್ನ ಬಾಸ್. ಪ್ರಪಂಚದಲ್ಲಿರುವಂಥವ್ರಿಗೆ ದೇವರ ಪ್ರೀತಿನೂ ಸರಿಯಾಗಿ ಅರ್ಥ ಆಗ್ತದೆ. ಪ್ರಪಂಚದಲ್ಲಿರುವವರಿಗೆ ಅನ್ನೋದಕ್ಕಿಂತ ಪ್ರಿಯರೇ, ದೇವರ ಸಮ್ಮುಖಕ್ಕೆ ಬಂದು ದೇವರ ಮಾತುಗಳನ್ನು ಕೇಳುತ್ತಿರುವಂಥ ನಮಗೇನೆ ಕೆಲವೊಮ್ಮೆ ದೇವರು ಸರಿಯಾಗಿ ಅರ್ಥ ಆಗಲ್ಲ ಪ್ರಿಯರೇ. ದೇವರು ಸರಿಯಾಗಿ ಅರ್ಥ ಆಗಲ್ಲ. ಎಷ್ಟು ಲೆವೆಲ್ಗೆ ಅರ್ಥ ಆಗಲ್ಲ ಅಂತಂದರೆ ಪ್ರಿಯರೇ, ಇಷ್ಟು ಮಾತುಗಳನ್ನು ಇಲ್ಲಿ ಕೇಳ್ತೇವಲ್ಲ, ಬೆಳಿಗ್ಗೆಯಿಂದ ಕೂತ್ಕೊಂಡು ಇಷ್ಟು ಮಾತುಗಳನ್ನು ನಾವು ಕೇಳಿದ್ದೇವಲ್ಲ ಪ್ರಿಯರೇ, ಹೊರಗೋದ ಮೇಲೆ ನಮ್ಮ ಜೀವನದಲ್ಲಿ ಈ ಮಾತುಗಳು 1% ಕಾಣಿಸಲ್ಲ. ಕಾರಣ ಏನೋ ಗೊತ್ತಾ ಪ್ರಿಯರೇ? ನಮಗೆ ಕಿವಿಯಿಂದ ಕೇಳ್ತಿದ್ದೇವೆ, ಆ ಕಿವಿಯಿಂದ ಕೇಳಲ್ಪಟ್ಟಂಥ ಮಾತುಗಳು ನಮ್ಮ ಹೃದಯದಲ್ಲಿ ಹೋಗ್ತಿಲ್ಲ, ನಮ್ಮ ಹೃದಯದಲ್ಲಿ ಬೀಳ್ತಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರವರು ಹೇಳ್ತಿದ್ದಾರೆ, ನಿಮಗೆ ಮಾದರಿಯನ್ನು ನಾನು ಇಟ್ಟಿದ್ದೇನೆ. ಐ ಹ್ಯಾವ್ ಮೇಡ್ ಅನ್ ಎಕ್ಸಾಂಪಲ್. ನೀನು ಬದುಕೋದಕ್ಕೋಸ್ಕರ ನಾನು ಮಾದರಿ. ನೀನು ಐಶ್ವರ್ಯವಂತನಾಗಿದ್ದುಕೊಂಡು ನಾನು ಪರಲೋಕಕ್ಕೆ ಹೋಗ್ತೇನೆ ಎಂಬುದಾಗಿ ನೀನು ಅಂದುಕೊಳ್ಳದೇ ಇರುವುದಕ್ಕೋಸ್ಕರ ನಿನಗೋಸ್ಕರ ದರಿದ್ರನಾಗಿ ಹುಟ್ಟಿದ್ದಾನೆ ಯೇಸು ಕ್ರಿಸ್ತನು. ದರಿದ್ರನಾಗಿ ಹುಟ್ಟಬೇಕಾಗಿರುವಂಥ ಅವಶ್ಯಕತೆ ಯೇಸು ಕ್ರಿಸ್ತನಿಗೆ ಎಷ್ಟು ಮಾತ್ರವೂ ಇಲ್ಲ. ಆದರೂ ಕೂಡ ಯೇಸು ಕ್ರಿಸ್ತನ ಆ ರೀತಿಯಾಗಿ ಹುಟ್ಟಲಿಕ್ಕೆ ಕಾರಣ ಏನೋ ಗೊತ್ತಾ? ನೀನು ಆತನ ಹಾಗೆ ಬದುಕಬೇಕೆಂಬುದಾಗಿ, ನೀನು ಆತನ ಹಾಗೆ ಜೀವಿಸಬೇಕೆಂಬುದಾಗಿ. ಯವನಸ್ಥರನ್ನು ಕುರಿತು ಒಂದು ಒಳ್ಳೆಯ ಮಾತನ್ನು ಪೌಲನು ತಿಮೋತಿಯನಿಗೆ ಬರೀತಾನೆ. ನಮ್ಮೆಲ್ಲರಿಗೂ ಗೊತ್ತು. ತಿಮೋತಿಯನಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಓದೋಣ ಬೇಗ. ಯವನಸ್ಥನೆಂದು ನಿನ್ನನ್ನು
ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಮೊದಲು ಯಾರು ಮಾದರಿಯಾಗಿದ್ದಾರೆ? ಮೊದಲು ಯಾರು ಮಾದರಿ? ಯೇಸು ಕ್ರಿಸ್ತ. ಇಲ್ಲಿ ಯಾರು ಮಾದರಿ? ನೀನೇ ಮಾದರಿ. ಯು ಶುಡ್ ಬಿ ಎನ್ ಎಕ್ಸಾಂಪಲ್. ಅಂದರೆ ಪ್ರಪಂಚದಲ್ಲಿರುವಂಥ ಮನುಷ್ಯರೆಲ್ಲರೂ ನಿನ್ನ ಕಡೆಗೆ ನೋಡಿದಾಗ ನೀನು ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ವ್ಯಕ್ತಿಯಾಗಿ ನೀನು ಕಾಣಿಸಬೇಕು. ದೇವರ ಗುಣಗಳು ನಿನ್ನಲ್ಲಿ ಕಾಣಿಸಬೇಕು. ಅದನ್ನೇ ತಾನೇ ನಾವು ರಾಮಾಂಕಲ್ ಮೂಲಕವಾಗಿ ಕೇಳಿದ್ದೇವೆ. ಮನುಷ್ಯರು ದೇವರುಗಳಾಗ್ತಾರ? ಮನುಷ್ಯರು ದೇವರುಗಳಾಗೋದಕ್ಕೆ ಸಾಧ್ಯವಾ? ಎಸ್. ಹೇಗೆ? ಯೇಸು ದೇವರು ಹೇಗಾದರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಭೂಮಿ ಉಂಟಾಗಲಿ ಅಂದಿದ ತಕ್ಷಣ ಭೂಮಿ ಉಂಟಾಯಿತು. ಹೀಗಲ್ಲ. ಹೇಗೆ? ಆತನಲ್ಲಿ ಕೆಲವೊಂದು ಗುಣಗಳಿದ್ದಾವೆ, ಆತನಲ್ಲಿ ಕೆಲವೊಂದು ಲಕ್ಷಣಗಳಿದ್ದಾವೆ. ಅವುಗಳನ್ನು ನಾವು ನಮ್ಮ ಹೃದಯದಲ್ಲಿ ಹೊಂದಿಕೊಂಡು ದೇವರಿಗೋಸ್ಕರ ನಂಬಿಗಸ್ತರಾಗಿ ಜೀವಿಸುವಂಥದ್ದೇ ಪ್ರಿಯರೇ. ಮೊದಲು ಕ್ರಿಸ್ತನು ನಿಮಗೋಸ್ಕರ ಮಾದರಿ ಅಂತ ಹೇಳಿದ್ದಾರೆ. ಇವಾಗ ಯಾರು ಮಾದರಿ ಆಗಿರಬೇಕಂತ ಹೇಳ್ತಿದ್ದಾರೆ? ನೀವು, ನಾವು. ಮಾದರಿಯಾಗಿರೋಷ್ಟು ಕ್ವಾಲಿಟಿ ನಮ್ಮ ಹತ್ರ ಇದೆಯಾ? ಮಾದರಿಯಾಗಿರೋಷ್ಟು ಕ್ವಾಲಿಟಿ ನಮ್ಮ ಹತ್ರ ಇದೆಯಾ? ಒಂದು ಚಿಕ್ಕ ವಿಷಯ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಇದು ಒಂದು ಬ್ರ್ಯಾಂಡ್ ಶರ್ಟ್ ಅಂದ್ಕೊಳ್ಳೋಣ. ಇದು ಒಂದು ಬ್ರ್ಯಾಂಡ್ ಪೀಟರ್ ಇಂಗ್ಲೆಂಡ್ ಅಂತ ಅಂದ್ಕೊಳ್ಳೋಣ. ಪೀಟರ್ ಇಂಗ್ಲೆಂಡ್ ಅನ್ನೋ ದೊಡ್ಡ ಶರ್ಟ್ಸ್ ಕಂಪನಿ, ಮ್ಯಾನುಫ್ಯಾಕ್ಚರ್ ಕಂಪನಿ. ಈ ಪೀಟರ್ ಇಂಗ್ಲೆಂಡ್ ಕಂಪನಿ ಒರಿಜಿನಲ್ ಶರ್ಟ್ ರೇಟು ಏನಿಲ್ಲ ಅಂತಂದ್ರೂ 5-6 ಸಾವಿರ ಇರುತ್ತೆ ಒಂದು ಶರ್ಟ್. ಓಕೆನಾ? ಇದನ್ನು ಡೂಪ್ಲಿಕೇಟ್ ಮಾಡೋರು ಇದ್ದಾರೆ. ಫಸ್ಟ್ ಕಾಪಿ ಅಂತಾರೆ. ಫಸ್ಟ್ ಕಾಪಿ ಹೆಂಗಿರುತ್ತೆ ಅಂತಂದರೆ, ಸೇಮ್ ಒರಿಜಿನಲ್ ಶರ್ಟ್ ಹೆಂಗಿರುತ್ತೋ ಹಂಗೆ ಡಿಟ್ ಇರುತ್ತೆ. ಹಂಗೆ ಇರುತ್ತೆ. ಎಲ್ಲೂ ಮಿಸ್ ಮ್ಯಾಚ್ ಅನ್ನೋದು ಏನಿರಲ್ಲ. ಸೇಮ್ ಪೀಟರ್ ಇಂಗ್ಲೆಂಡ್ ಶರ್ಟ್ ಹೆಂಗಿರುತ್ತೋ ಕಲ್ಲರು, ಲೇಬಲ್ಲು, ಲೋಗೋ ಎಲ್ಲ ಕರೆಕ್ಟಾಗಿರುತ್ತೆ. ರೇಟ್ ಎಷ್ಟು ಗೊತ್ತಾ? ಅದು 5-6 ಸಾವಿರ ಇರುತ್ತಲ್ಲ, ಇದು 1,000ಕ್ಕೋ 1,500ಕ್ಕೋ ಬಂದುಬಿಡುತ್ತೆ. ಇದನ್ನು ಫಸ್ಟ್ ಕಾಪಿ ಅಂತಾರೆ. ಸೆಕೆಂಡ್ ಕಾಪಿ ಅಂತ ಇದೆ. ಅವನೇನು ಮಾಡ್ತಾನೆ ಗೊತ್ತಾ? ಈ ಲೋಗೋ ಇಲ್ಲಿರೋದನ್ನು ತೆಗೆದಾಕ್ಬಿಟ್ಟು ಇಲ್ಲೆಲ್ಲ ಹಾಕ್ತಾನೆ. ಕ್ವಾಲಿಟಿ ಕಡಿಮೆ ಮಾಡಿಬಿಡ್ತಾನೆ, ಎಲ್ಲ ಕಡಿಮೆ ಮಾಡಿಬಿಡ್ತಾನೆ. ಪೀಟರ್ ಇಂಗ್ಲೆಂಡ್ ಅಂತ ಇರೋದನ್ನ ಏನು ಮಾಡ್ತಾನೆ ಗೊತ್ತಾ ಪ್ರಿಯರೇ? ಈನೋ ಪೀಟರಲ್ಲಿರುವಂಥ ಒಂದೊಂದು ಅಕ್ಷರ ಎಗರಿಸ್ಬಿಡ್ತಾನೆ. ಇಂಗ್ಲೆಂಡಲ್ಲಿರುವಂಥ 2 ಅಕ್ಷರ ಎಗರಿಸ್ಬಿಟ್ಟು ಪೀಟರ್ ಇಂಗ್ಲೆಂಡ್ ಅಂತ ಹಾಕ್ಬಿಡ್ತಾನೆ. ಇವಾಗ ಬಿಸ್ಲರಿ ಬಾಟ್ಲಿದೆ. ಬಿಸ್ಲರಿ ಗೊತ್ತಲ್ಲ ಪ್ರಿಯರೇ? ಬಿಸ್ಲರಿ ನಿಮಗೆ ಒರಿಜಿನಲ್ ಬಾಟ್ಲ್ ಎಲ್ಲೂ ಸಿಗಲ್ಲ. ಬಿಸ್ಲರಿ ಅಂತ ಹೆಸರು ಇನ್ನೊಂದಿರುತ್ತೆ, ಅದು ಡೂಪ್ಲಿಕೇಟು. ಬಿಸ್ಲರಿನೇ ಅದರ ಹೆಸರು, ಆದರೆ ಡೂಪ್ಲಿಕೇಟ್ ಕಂಪನಿ ಅದು ಸಿಗುತ್ತೆ. ಒರಿಜಿನಲ್ ಬ್ರ್ಯಾಂಡ್ ಸಿಗೋದು ಕಷ್ಟ. ಇದನ್ನು ಸೆಕೆಂಡ್ ಕಾಪಿ ಅಂತಾರೆ. ಇದು ಎಷ್ಟಕ್ಕೆ ಸಿಗುತ್ತೆ ಗೊತ್ತಾ? 200, 300, 500 ಲಾಸ್ಟ್ ಸಿಕ್ಬಿಡುತ್ತೆ ನಿಮಗೆ. ಇವಾಗ ಒರಿಜಿನಲ್ ಎಷ್ಟು? 5-6 ಸಾವಿರ. 5-6 ನೂರಲ್ಲ, 5-6 ಸಾವಿರ ಅಂತ. 5-6 ಸಾವಿರ ಇದ್ದರೆ 5-6 ಜೊತೆ ಬಟ್ಟೆ ಬಂದ್ಬಿಡುತ್ತೆ ನಮಗೆ. ಓಕೆನಾ? 5-6 ಸಾವಿರ ಬರೀ ಶರ್ಟು. ಫಸ್ಟ್ ಕಾಪಿ ಎಷ್ಟಾಯಿತು? 1,500 2 ಸಾವಿರ ಆಯಿತು. ಸೆಕೆಂಡ್ ಕಾಪಿ ಏನಾಯಿತು? 500 ರೂಪಾಯಿಗೆ ಬಿದ್ದೋಯ್ತು. ಇವಾಗ ಫಸ್ಟ್ ಕಾಪಿ ಅಥವಾ ಒರಿಜಿನಲ್ ಯೇಸುಸ್ವಾಮಿ ಅಂತ ನಾವು ಅಂದುಕೊಂಡ್ರೆ, ಎಷ್ಟು ಜನ ನಾವು ಫಸ್ಟ್ ಕಾಪಿ? ಅಂದರೆ ಡಿಟ್ಟು 2 ಶರ್ಟ್ ಪಕ್ಕದಲ್ಲಿ ಇಟ್ಟರೆ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಗೊತ್ತಾಗಲ್ಲ. ಆ ಲೆವೆಲ್ಗಿದೆ ಬ್ರದರ್ ಈ ಶರ್ಟು. ಅದಕ್ಕೆ ನಾನು ತಗೊಂಡೆ. ಇವಾಗ 2,000 ನೋಟು ಇತ್ತು, 2,000 ನೋಟು, 500 ರೂಪಾಯಿ ನೋಟು. ಇದನ್ನು ಡೂಪ್ಲಿಕೇಟ್ ಮಾಡಿದವ್ರು ಇದ್ದಾರೆ ಇಲ್ವ? ಇದ್ದಾರೆ. ನೋಡಿದ್ರೆ ಗೊತ್ತೇ ಆಗಲ್ಲ, ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ಗೊತ್ತಾಗಲ್ಲ. ಆ ಲೆವೆಲ್ಗೆ ಅದನ್ನು ಡೂಪ್ ಮಾಡಿದ್ದಾರೆ. ಅದನ್ನೇನಂತಾರೆ ಗೊತ್ತಾ? ಫಸ್ಟ್ ಕಾಪಿ. ಸೇಮ್ ರೇಟ್ ಸ್ವಲ್ಪ ಕಡಿಮೆ. ಸೆಕೆಂಡ್ ಕಾಪಿ ಎಲ್ಲ ವಿಚಿತ್ರ ಇರುತ್ತೆ, ರೇಟು ಹಂಗೆ ಇರುತ್ತೆ. ಯೇಸು ಸ್ವಾಮಿ ಒರಿಜಿನಲ್ ಅಂತ ಅಂದುಕೊಂಡ್ರೆ ಪ್ರಿಯರೇ, ಅನೇಕರು ಒರಿಜಿನಲ್ ಥರ ಇರಬೇಕು ಅಂತ ಅಂದ್ಕೊಳ್ತಾರೆ. ಕೆಲವರು ಮಾತ್ರ ಒರಿಜಿನಲ್ ಆಗಿರೋದಕ್ಕೆ ಆಗುತ್ತೆ. ಬಟ್ ತುಂಬ ಜನ ಯಾವ್ದು ತಗೋತಾರೆ ಗೊತ್ತಾ? ಹೇಗಿರ್ತಾರೆ ಗೊತ್ತಾ? ಈ ಸೆಕೆಂಡ್ ಕಾಪಿ ಇದೆ ನೋಡಿ, ಈ ಸೆಕೆಂಡ್ ಕಾಪಿ ಅಂದರೆ ಅವನಿಷ್ಟ, ಇಲ್ಲೇ ಹಾಕ್ಬೇಕಂತ ರೂಲ್ ಏನಾರು ಐತೆ ಅವನಿಗೆ. ಇವಾಗ ಇಲ್ಲೊಂದು ಲೋಗೋ ಇದೆ ನೋಡಿ, ಇಲ್ಲೊಂದು ಶರ್ಟ್ ಹತ್ರ ಇಲ್ಲೊಂದು ಲೋಗೋ ಇದೆಯಾ?
ಈ ಲೋಗೋ ಇಲ್ಲೇ ಹಾಕ್ಬೇಕಂತ ರೂಲ್ ಏನಿದೆ ಅವನಿಗೆ? ಅವನಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಹಾಕತ್ತಾನೆ. ಅದಕ್ಕೆ ರೇಟ್ ಏನು? ಅದಕ್ಕೆ ರೇಟ್ ಎಷ್ಟು? 500 ರೂಪಾಯಿ. ನಮಗೂ ವಾಕ್ಯ ಕೇಳುತ್ತೇವೆ, ವಾಕ್ಯ ಗೊತ್ತು, ಕೇಳಿದ ಪ್ರಕಾರ ನಾವು ಯಾಕೆ ಬದುಕಬೇಕು? ನಮಗಿಷ್ಟ ಬಂದಂಗೆ ನಾವು ಬದುಕೋಣ. ಅದಕ್ಕೆ ನಿಮ್ಮ ರೇಟ್ ಏನು ಕಡಿಮೆ. ಅಂದರೆ ಪರಲೋಕಕ್ಕೆ ಹೋದಾಗ ದೇವ್ರು ನಮ್ಮನ್ನು ಹೆಂಗೆ ನೋಡ್ತಾರೆ ಗೊತ್ತಾ? ಚಿಲ್ಲರೆ ಆಯ್ಕೊಡೋರು ಬಂದಂಗೆ ನೋಡ್ತಾರೆ. ಯಾಕೆ ಹೇಳಿ? ಅಲ್ಲ ದೇವರೇ, ನಾನು ಪ್ರತಿ ವಾರ ಚರ್ಚ್ಗೆ ಹೋಗಿದ್ದೇನೆ, ಪ್ರತಿ ವಾರ ವಾಕ್ಯ ಕೇಳ್ತಿದ್ದೇನೆ ಅಲ್ಲ ಅಂತಂದ್ರೆ, ಕೇಳಿದೆಯಾ ವಾಕ್ಯ? ಆ ಕೇಳಿದಂಥ ವಾಕ್ಯದ ಪ್ರಕಾರವಾಗಿ ನೀನು ಬದುಕಿಲ್ಲ. ಕೇಳಿದಂಥ ವಾಕ್ಯದ ಪ್ರಕಾರವಾಗಿ ನಾವು ಬದುಕದೇ ಇದ್ದಾಗ ಪ್ರೇರೆ, ಎಷ್ಟೇ ವಾಕ್ಯ ಕೇಳಿದರೆ ಆ ವಾಕ್ಯದಿಂದ ಪ್ರಯೋಜನವೇನೂ ಇಲ್ಲ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ ತಿಮೋತಿಗೆ, ನೀನು ಮಾದರಿಯಾಗಿರಬೇಕು ಮಿಸ್ಟರ್ ತಿಮೋತಿ, ನೀನು ಎಕ್ಸಾಂಪಲ್ ಆಗಿರಬೇಕು. ಮೊದಲನೇ ಎಕ್ಸಾಂಪಲ್ ಯೇಸು ಕ್ರಿಸ್ತನಾದರೆ ನೆಕ್ಸ್ಟ್ ಎಕ್ಸಾಂಪಲ್ ನೀನಾಗಿರಬೇಕು. ಯೇಸು ಕ್ರಿಸ್ತನ ಯಾರಿಗೂ ಕಾಣಿಸಲ್ಲ, ಯೇಸು ಕ್ರಿಸ್ತನ್ ಕಾಣಿಸ್ತಾನೆ ಪ್ರಿಯರೇ? ನೋಡಿದರೆ ಯೇಸು ಸ್ವಾಮಿನ ಯಾರಾದರೂ ರಾತ್ರಿಯಲ್ಲಿ ಕತ್ಲಲ್ಲಿ ಮಲಗಿರಬೇಕಾದ್ರೆ ಏನಾದ್ರು ಬಿಳಿ ಬಟ್ಟೆ ಹಾಕೊಂಡು ಬಂದ್ರೆ ನಿಮ್ಮ ಹತ್ರಕ್ಕೆ? ಇಲ್ವಾ? ಬಂದಿಲ್ವಾ? ದೇವ್ರಿಗೆ ಸ್ತೋತ್ರ. ಓಕೆ, ಯಾರಿಗೂ ಕಾಣಿಸಿಲ್ಲ ತಾನೆ? ಹಾಂ, ಇವಾಗ ಯಾರಿಗೂ ಕಾಣಿಸಿಲ್ಲ ಅಂತಂದ ಮೇಲೆ ಯೇಸು ಕ್ರಿಸ್ತನನ್ನು ಪ್ರಪಂಚಕ್ಕೆ ತೋರಿಸೋದು ಹೇಗೆ? ಯೇಸು ಕ್ರಿಸ್ತನನ್ನು ಪ್ರಪಂಚಕ್ಕೆ ಕಾಣಿಸುವುದು ಹೇಗೆ ಅಂತಂದರೆ, ನಿನ್ನ ಕ್ರಿಯೆಗಳೇ, ನಿನ್ನ ವರ್ತನೆ, ನಿನ್ನ ಕ್ರಿಯೆಗಳಿಂದಲೇ ನೀನು ಒಳ್ಳೆಯವನೋ ಕೆಟ್ಟವನೋ, ಯೇಸು ಸ್ವಾಮಿ ಇದ್ದಾನೋ ಇಲ್ಲವೋ ಎಂಬುದಾಗಿ ನಿನ್ನ ಕ್ರಿಯೆಗಳೇ ಹೇಳ್ತವೆ. ಯೇಸು ಸ್ವಾಮಿನ ನಂಬಿದ್ದೇವೆ, ದೀಕ್ಷಾ ಸ್ನಾನವನ್ನು ಹೊಂದಿದ್ದೇವೆ, ರಕ್ಷಣೆಗೆ ಬಂದಿದ್ದೇವೆ, ಆತನ ಪ್ರಾಣತ್ಯಾಗವನ್ನು ನೆನಪು ಮಾಡಿಕೊಂಡು ಪ್ರತಿ ವಾರ ರೊಟ್ಟಿ ತೆಗೆದುಕೊಳ್ತೇವೆ, ಪ್ರತಿ ವಾರ ದ್ರಾಕ್ಷರಸ ತೆಗೆದುಕೊಳ್ಳುತ್ತೇವೆ. ಸ್ವಾಮಿ ನಿನಗೋಸ್ಕರ ನಾನು ಬದುಕ್ತೇನೆ ಸ್ವಾಮಿ ಎಂಬುದಾಗಿ ಓ ಅಂತ ಪ್ರಾರ್ಥನೆ ಕೂಗಾಡ್ತೇವೆ. ನಮ್ಮ ಕ್ರಿಯೆಗಳು ಹೇಗಿರ್ತವೆ ಗೊತ್ತಾ? ಯೇಸು ಕ್ರಿಸ್ತನನ್ನು ಅರಿಯದೇ ಇರುವವರಿಗಿಂತ ಕೇವಲವಾಗಿರ್ತವೆ ನಮ್ಮ ಕ್ರಿಯೆಗಳು. ಅಂದರೆ ವಾಕ್ಯ ಇಲ್ಲಿ ಬಂದು ಕೇಳಿರ್ತೇವೆ, ವಾಕ್ಯದ ಪ್ರಕಾರವಾಗಿ ಬದುಕಬೇಕೆಂಬುದಾಗಿ ಇಲ್ಲಿಗೆ ಬಂದು ಕೇಳಿರ್ತೇವೆ. ಹೊರಗೋದ ಮೇಲೆ 2000 ವರ್ಷಗಳಿಂದ ಶಿಲುಬೆಗೆ ಹಾಕಿದಾರಲ್ಲ ಯೇಸು ಸ್ವಾಮಿನ, ಆತನನ್ನು ನಾವು ಏನು ಮಾಡ್ತಿದ್ದೇವಂತೆ? ಮತ್ತೆ ಶಿಲುಬೆಗೆ ಹಾಕ್ತಿದ್ದೇವಂತೆ. ಯಾವತ್ತಾದ್ರೂ ಹಾಕಿದ್ದೀರಾ ಯೇಸು ಸ್ವಾಮಿನ ಶಿಲುಬೆಗೆ? ಹಾಕಿದ್ದೀರಾ ಹೇಳಿ? ಎಲ್ಲಾದರೂ ಬೆಟ್ಟದ ಮೇಲೆ ಎಲ್ಲಾದರೂ ಶಿಲುಬೆ ಥರ ಹಾಕ್ಬಿಟ್ಟಾರೆ, ಏನಾದ್ರು ತೂಗಾಡಿಸಿದ್ರೆ ಹಿಂಗೆ? ನಿನಗೋಸ್ಕರವಾಗಿ ತನ್ನ ದೇಹವನ್ನೇ ಜಜ್ಜಿಕೊಂಡಂಥ ಯೇಸು ಕ್ರಿಸ್ತನು ತಾನು ಹೇಗಿದ್ದನೋ ಹಾಗೆ ನಾವೆಲ್ಲರೂ ಇರಬೇಕೆಂಬುದಾಗಿ ಪ್ರೀತಿಯಿಂದ ನಂಬಿಕೆಯಿಂದ ಪ್ರಾಣ ಕೊಟ್ಟಂಥ ಯೇಸು ಕ್ರಿಸ್ತನ ಪ್ರಾಣತ್ಯಾಗವನ್ನು ನಾವು ಏನು ಮಾಡ್ತಿದ್ದೇವೆ ಗೊತ್ತಂತೇಳಿ? ವ್ಯಾಲ್ಯೂ ಕಟ್ತಿಲ್ಲ. ಅದಕ್ಕೆ ನಾವು ವ್ಯಾಲ್ಯೂ ಕಟ್ತಿಲ್ಲ. ಏನು ಮಾಡ್ತಿದ್ದೇವೆ ಗೊತ್ತಾ? ನಮಗಿಷ್ಟ, ನನ್ನಿಷ್ಟ, ನನಗಿಷ್ಟ ಬಂದಾಗ ನಾನು ಬದುಕ್ತೇನೆ. ವಾಕ್ಯ ಕೇಳಿದ್ರು ನನ್ನಿಷ್ಟನೇ. ಎಷ್ಟೇ ದೊಡ್ಡವರು ಬಂದು ಎಷ್ಟೇ ಸತ್ಯವಾದ ವಾಕ್ಯ ನಮ್ಮ ಕಿವಿಗಳಿಗೆ ಬಿದ್ದರೂ ಕೂಡ ನನ್ನಿಷ್ಟ. ಹೂ ಆರ್ ಯು ಟು ಕ್ವಶನ್? ಹೌದಲ್ಲ ಪ್ರಿಯರೇ? ಇವಾಗ ಇಲ್ಲಿ ಕೇಳ್ತೇವೆ, ಒಂದು ಕೆನ್ನೆ ಮೇಲೆ ಹೊಡೆಸ್ಕೊಂಡು ಮತ್ತೊಂದು ಕೆನ್ನೆಯನ್ನು ನೀನು ತೋರಿಸಬೇಕು, ಇದು ದೇವರ ಮಾತು ಎಂಬುದಾಗಿ ದೊಡ್ಡದಾಗಿ ಇಲ್ಲಿ ಕೇಳಿದ್ದೇವೆ. ಕೆಳಗಡೆ ಹೊಡೆದು ನಿಜವಾಗ್ಲೂ ಪೈಡ್ ಅಂತ ಯಾರೋ ಹೊಡೆದ್ಬಿಟ್ರು ಅನ್ಕೊಂಡು, ಮೆಟ್ಲು ಹಿಡಿದಿದ ತಕ್ಷಣ ಟಾಪ್ ಅಂತ ಹೊಡೆದ್ಬಿಟ್ರು. ಏನು ಮಾಡ್ತೇವೆ ಹೇಳಿ? ಇವಾಗ ತಾನೇ ವಾಕ್ಯ ಕೇಳಿ ಬಂದಿದ್ದೇನೆ, ಕೆನ್ನೆ ಮೇಲೆ ಹೊಡೆಸ್ಕೊಂಡು ಅವನು ಏನು ಮಾತಾಡಬಾರ್ದು, 2ನೇ ಕೆನ್ನೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬಾಪ ಹೊಡಿ ಇನ್ನೊಂದು ಅಂತೀವ? ನಿಜ ಹೇಳಿ, ಅಂತೀವ ಹೇಳಿ? ಅವನ ಕೈಯಿಂದ ಹೊಡೆದ್ರೆ ನಾವು ಕಾಲಿಂದ ಹೊಡಿತೀವಿ, ಅವ್ನು ನಿಂತ್ಕೊಂಡು ಹೊಡೆದ್ರೆ ನಾವು ಅವನ್ನ ಮನಗಿಸ್ಬಿಟ್ಟು ಹೊಡಿತೀವಿ. ಹೌದಾ ಇಲ್ವ? ನಿಜ ಪ್ರಿಯರೇ, ನಮ್ಮ ಜೀವನದಲ್ಲಿ ಆಗಿ ನಡೀತಿದ್ದೇವೆ. ಈಗ ಯಾವ ಮಾತನ್ನು ಕೇಳಿದ್ದೇವಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಮಾಡೋದಕ್ಕೆ ಕಷ್ಟ. ಯೇಸು ಕ್ರಿಸ್ತನವರು ಸುಮ್ಮನೆ ಹೇಳಿ ಹೋಗಿಲ್ಲ ಪ್ರಿಯರೇ, ಮಾಡಿ ತೋರಿಸಿದ್ದಾರೆ. ಹೇಳಿ ಹೋಗಿಲ್ಲ, ಮಾಡಿ ತೋರಿಸಿದ್ದಾರೆ. ಕೊನೆಯದಾಗಿ ಯೇಸು ಸ್ವಾಮಿ ಹೋಗ್ಬಿಟ್ಟು ಶಿಷ್ಯರಿಗೆ ಪಾದಗಳನ್ನು ತೊಳಿತಿರ್ಬೇಕಾದ್ರೆ, ಅಯ್ಯೋ ಸ್ವಾಮಿ, ನೀವು ನನ್ನ ಪಾದಗಳನ್ನು ಹಿಡಿಯೋದೇನು, ನೀವು ನಮ್ಮ ಪಾದಗಳನ್ನು ತೊಳೆಯೋದೇನು, ಈ ಥರ ನೀವು ಮಾಡಬೇಡಿ ಸ್ವಾಮಿ ಅಂತಂದಾಗ ಯೇಸು ಸ್ವಾಮಿ ಹೇಳಿದಂಥ ಒಂದೇ ಒಂದು ಮಾತು, ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಗೊತ್ತಾ? ನಾನು ಹೋದ ನಂತರ ನೀವು ಸಹ ಹೀಗೆ ಮಾಡಬೇಕು. ನಾನು ಹೋದ ನಂತರ ನೀವು ಸಹ ಹೀಗೆ ಮಾಡಬೇಕು. ತಗ್ಗಿಸಿಕೊಳ್ಳಿ, ನಿಮ್ಮನ್ನು ಹೆಚ್ಚಿಸಿಕೊಳ್ಬೇಡ್ರಿ. ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ಪ್ಲೇಟ್ ಇಟ್ಕೊಂಡು ನೀರು ಇಟ್ಕೊಂಡು ಎಲ್ಲರ ಪಾದಗಳ ತೊಳೆಯೋಕೆ ಹೋಗ್ಬೇಡಿ, ಆಗಲ್ಲ. ಅದರ ಉದ್ದೇಶ ಏನು ಗೊತ್ತಾ? ತಗ್ಗಿಸಿಕೊಳ್ಳಿ. ನೀವು ಯಾವ ಲೆವೆಲ್ಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ತಗ್ಗಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಅದನ್ನು ಹೇಳಿ ಹೋಗ್ಬೋದಿತ್ತಲ್ಲ,
ಯೇಸು ಸ್ವಾಮಿ ಎಷ್ಟೋ ಮಾತುಗಳನ್ನು ಹೇಳಿದ್ದಾರೆ. ಹೇಳಿ ಹೋಗ್ಬೋದಿತ್ತಲ್ಲ, ಹೇಳಿಲ್ಲ, ಮಾಡಿ ತೋರಿಸಿದ್ದಾರೆ. ಯಾಕೆ ಮಾಡಬೇಕಿತ್ತು? ಯಾಕೆ ಮಾಡಬೇಕಿತ್ತು? ಆತನ ಕೈಗಳು ನಿನ್ನ ಪಾದಗಳನ್ನು ತಾಕುವಾಗ ನಿನ್ನ ಮನಸ್ಸಿಗೆ ಅನಿಸಬೇಕು, ಅಯ್ಯೋ, ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ ಆತನು ದೇವಕುಮಾರನು, ಮನುಷ್ಯ ಕುಮಾರನು, ನನ್ನ ಪಾದಗಳನ್ನು ಹಿಡಿದು ಆತನ ಕೈಗಳಿಂದ ನನ್ನ ಪಾದಗಳನ್ನು ತೊಳೆದು ಆತನ ತುವಾಲು ತೆಗೆದುಕೊಂಡು ಪಾದಗಳನ್ನು ಒರೆಸುತ್ತಿರಬೇಕಾದ್ರೆ ನಿನ್ನ ಮನಸ್ಸು ಕರಗಬೇಕು, ನಿನ್ನ ಮನಸ್ಸು ಒಡೆದೋಗಬೇಕು. ನಾನೀಗ ಬದುಕಬಾರ್ದು, ನನ್ನಲ್ಲಿ ಗರ್ವ ಇರಬಾರ್ದು, ನನ್ನಲ್ಲಿ ಅಹಂಕಾರ ಇರಬಾರ್ದು ಎಂಬಂತ ತಗ್ಗಿಸುವಿಕೆ ನಿನ್ನಲ್ಲಿ ಬರುವುದಕ್ಕೋಸ್ಕರವೇ ಆತನು ಪರಲೋಕದಿಂದ ಇಳಿದು ಬಂದು ಮನುಷ್ಯನಾಗಿ ಬಂದು ನಿನ್ನ ಪಾದವನ್ನು ಹಿಡಿದುಕೊಂಡು ತೊಳೆದು ನಿನಗೆ ಬುದ್ಧಿ ಹೇಳಿಕೊಡ್ತಿದ್ದಾರೆ, ನಿನಗೆ ಮಾದರಿಯನ್ನು ಇಟ್ಟು ಹೋಗಿದ್ದಾರೆ. ಯಾಕೆ ಗೊತ್ತಾ? ನೀನು ಮಾದರಿಯಾಗಿರಬೇಕು. ನಿನ್ನನ್ನು ನೋಡಿದಾಗ ನಿನ್ನಲ್ಲಿ ಕ್ರಿಸ್ತನು ಕಾಣಿಸಬೇಕಷ್ಟೇ. ನಿನ್ನ ಜೊತೆ ಮಾತನಾಡಿದಾಗ ನಿನ್ನಲ್ಲಿ ಕ್ರಿಸ್ತನ ಸ್ವಭಾವಗಳು ಕಾಣಿಸಬೇಕು. ನಿನ್ನ ಜೊತೆಗೆ ಯಾರಾದರೂ ಸಹವಾಸ ಮಾಡಿದ್ರೆ ಇನ್ನೂ ಇರಬೇಕನ್ನಿಸ್ಬೇಕೆ ಹೊರತು ದರಿದ್ರ ಇವನ ಜೊತೆಗೆ ಇರಬಾರ್ದು, ಇವನು ಚರ್ಚ್ಗೆ ಹೋಗ್ತಾನಷ್ಟೇ, ಇವನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆಯ ಕೆಲಸಗಳು ಚಟುವಟಿಕೆಗಳು ಇಲ್ಲ ಅನಿಸ್ಬಾರ್ದು ಪ್ರಿಯರೇ, ಅನಿಸ್ಬಾರ್ದು. ಅಲ್ಲಿ ಹೇಳಿದ್ರಲ್ಲ ಅಂಕಲ್, ಇಲ್ಲಿ ಕೂತಾಗ ಮಾತ್ರ ದೇವರುಗಳು, ಎದ್ದೋದ್ರೆ ದೆವ್ವಗಳು. ದೆವ್ವ ಹಂಗೆ ಎಳ್ಕೊಂಡು ಹೋಗ್ಬಿಡ್ತಾನೆ ನಮ್ಮನ್ನು. ಕೂತಾಗ ಮಾತ್ರ ದೇವ್ರ ಥರ ನಿಜ ದೇವ್ರ ಥರನೇ ಕೂತಿರ್ತೇವೆ ಪ್ರಿಯರೇ. ನಾವು ದೇವರಾದ್ಮೇಲೆ ದೇವ್ರು ನಮ್ಮ ಮುಂದೆ ಫೋಟೋ ಇಟ್ಬಿಟ್ರೆ ದೇವ್ರ ಪಕ್ಕದಲ್ಲಿ ಅಷ್ಟು ಪೂಜೆ ಮಾಡೋ ಲೆವೆಲ್ಗೆ ಇರ್ತೇವೆ ನಾವು ದೇವ್ರಿಗೆ. ಆ ಲೆವೆಲ್ ಕೂತಿರ್ತೇವೆ. ಎದ್ದೋಗ್ಲಿ ಹೊರಗೋಗ್ಲಿ ದೇವ್ರಲ್ವಲ್ಲ, ಇಷ್ಟು ಕೂಡ ಕಾಣಿಸಲ್ಲ. ಯಾಕೆ ಗೊತ್ತಾ ಪ್ರಿಯರೇ? ಯಾಕೆ ಗೊತ್ತಾ? ನಿನಗೋಸ್ಕರ ನನಗೋಸ್ಕರ ಮಾದರಿಯಾಗಿದ್ದಂಥ ಯೇಸು ಕ್ರಿಸ್ತನ ಹಾಗೆ ನೀನು ನಾನು ಬದುಕೋದಕ್ಕೆ ನಮಗೆ ಇಷ್ಟ ಇಲ್ಲ. ಹೆಂಗೆ ಗೊತ್ತಾ? ಇದು ಸೆಕೆಂಡ್ ಕಾಪಿ. ನಾವೆಲ್ಲ ಗೊತ್ತಾ? ಸೆಕೆಂಡ್ ಕಾಪಿ. ಕ್ವಾಲಿಟಿನೂ ಕಡಿಮೆ, ರೇಟು ಕಡಿಮೆ. ಕ್ವಾಲಿಟಿನೂ ಕಡಿಮೆನೇ, ರೇಟು ಕೂಡ ಕಡಿಮೆನೇ. ಒಂದು ಟ್ರೈನಲ್ಲಿ ಇಬ್ಬರು ಹೋಗ್ತಿದ್ರಂತೆ ಪ್ರಿಯರೇ. ನಾನು ಒಂದು ಸತಿ ಹೇಳಿದ್ದೆ ಅನಿಸುತ್ತೆ, ಮತ್ತೆ ಹೇಳ್ತೀನಿ. ಟ್ರೈನಲ್ಲಿ ಇಬ್ಬರು ಹೋಗ್ತಿರ್ಬೇಕಾದ್ರೆ, ಇಬ್ಬರು ಕ್ರಿಶ್ಚಿಯನ್, ಇಬ್ಬರು ಚರ್ಚ್ಗೆ ಹೋಗ್ತಿರೋರು, ಇಬ್ಬರು ಹೋಗ್ತಿದ್ದಾರೆ. ಟ್ರೈನಲ್ಲಿ ತಿಂಡಿ ಬರುತ್ತಲ್ಲ ಪ್ರಿಯರೇ, ತಿಂಡಿ ಬಂದಾಗ ಒಬ್ಬ ಒಂದು ಚೆನ್ನಾಗಿರೋದು, ಒಳ್ಳೆ ವಾಸನೆ ಬರೋದು, ಘಮ ಘಮ ಅನ್ನೋದು ತಗೊಂಡು ತಿಂತಿದ್ದಾನೆ. ಪಕ್ಕದವನಿಗೆ ಕೊಟ್ಟಿಲ್ಲ. ಇವನು ಪಕ್ಕದವನು ವಾಕ್ಯ ಗೊತ್ತಿರೋನಲ್ವಾ? ವಾಕ್ಯ ಗೊತ್ತಿರೋನು ಪಕ್ಕದವನ್ನ, ಬ್ರದರ್, ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು, ಅದಕ್ಕೆ ನೀವೇನಾರ ತಗೊಂಡಿದ್ದೀರಲ್ವ ಅದನ್ನು ಕೊಡಿ. ಕರೆಕ್ಟಾ ಇಲ್ವೇ? ಇನ್ನೊಬ್ಬ ಏನು ಸುಮ್ಮನೆನಾ? ಅವನು ಚರ್ಚ್ಗೆ ಹೋಗೋವನೆ, ಅವನು ವಾಕ್ಯ ಕೇಳೋವನೆ. ಅವನೇನು ಹೇಳ್ದ ಗೊತ್ತಾ? ಬ್ರದರ್, ಅದೇ ವಾಕ್ಯದಲ್ಲಿ ಇನ್ನೊಂದು ಮಾತಿದೆ ಗೊತ್ತಾ? ಏನು ಬ್ರದರ್? ಏನಂತಂದರೆ, ಪರರ ಸೊತ್ತನ್ನು ಆಶಿಸಬಾರದಂತ ಬೈಬಲಲ್ಲಿ ಇದೆಯಲ್ಲ ಬ್ರದರ್. ಇದರದನ್ನು ನೀವೇನು ಆಶಿಸಬೇಕು ಅಂದರೆ ಇದು ಹೆಂಗೆ ಗೊತ್ತಾ? ಇದೆಲ್ಲ ಸೆಕೆಂಡ್ ಕಾಪಿ. ಇವೆಲ್ಲ ಹೆಂಗೆ ಗೊತ್ತಾ ಪ್ರಿಯರೇ? ಸೆಕೆಂಡ್ ಕಾಪಿ. ಕ್ವಾಲಿಟಿ ಕಡಿಮೆ, ಎಲ್ಲ ಕಡಿಮೆ. ಅಂದರೆ ಆ ವಾಕ್ಯ ಯಾತಕ್ಕಾಗಿ ಬರೆಯಲ್ಪಟ್ಟಿದೆ ನನಗೆ ಬೇಡ, ನನಗಿವಾಗ ಯಾಕೆ ಬೇಕು ಅದಕ್ಕೆ ನನಗೆ ಬೇಕಷ್ಟೆ. ನೀನು ಯಾವುದಕ್ಕಾದ್ರೂ ಹೇಳಿರಯ್ಯ, ನನಗೆ ಯಾಕೆ? ನಿನಗೆ ಯಾವ ವಿಷಯ ತಿಳಿಸೋದಕ್ಕಾದ್ರೂ ಹೇಳಿರೋ, ಅದು ನನಗೆ ಬೇಡ. ನನಗೆ ಈ ಸಮಯಕ್ಕೆ ಇದು ನಿನಗೆ ನಾನು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನನಗಿವಾಗ ವಾಕ್ಯ ಬೇಕು, ಅದಕ್ಕೆ ಇದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನನಗಿವಾಗ ನಿನ್ನಿಂದ ಏನೋ ಬೇಕು, ಅದಕ್ಕೆ ನಾನು ಈ ವಾಕ್ಯವನ್ನು ಯೂಸ್. ಇದೆಲ್ಲ ಹೆಂಗೆ ಗೊತ್ತಾಗ್ತದೆ? ಸೆಕೆಂಡ್ ಕ್ವಾಲಿಟಿ, ಚೀಪ್ ಕ್ವಾಲಿಟಿ ಅಂತೀವಲ್ವ, ಚೀಪ್. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಕ್ರಿಸ್ತನು ಕಾಣಿಸದೆ ಹೋದರೆ ಪ್ರಿಯರೇ, ಯೇಸು ಕ್ರಿಸ್ತನು ಕೂಡ ನಿಮ್ಮನ್ನು ಮೃತ್ಯುಂಜಯ, ಯೇಸು ಕ್ರಿಸ್ತನು ಕೂಡ ದೇವರು ಆ ಒಂದು ಎರಡನೇ ಬರೋಣದಲ್ಲಿ ನಿಮ್ಮನ್ನು ಹೆಂಗೆ ನೋಡ್ತಾನೆ ಗೊತ್ತಾ? ಚೀಪ್. ಇದರಲ್ಲಿ ಕ್ವಾಲಿಟಿ ಇಲ್ಲ ಗೊತ್ತಾ? ಎಷ್ಟು ಚೀಪ್ ಅಂತಂದರೆ ನಿನ್ನ ಜೊತೆ ಇರೋದಕ್ಕೆ, ನಿನ್ನ ಹತ್ರ ಬರೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಗೆಟ್ ಔಟ್, ಬೇಡ, ನೀನು ನನ್ನ ಹತ್ರ ಬರಬೇಡ. ನಾನು ಅಲ್ಲ ಸ್ವಾಮಿ, ನಾನು ಚರ್ಚ್ಗೆ ಬಂದವನು, ಸತ್ಯವಾದ ವಾಕ್ಯ, ಕರ್ನಾಟಕದಲ್ಲಿ ಸತ್ಯವಾದ ವಾಕ್ಯ ಸಾರಲ್ಪಡುತ್ತಿರುವವರ ಬಳಿ ವಾಕ್ಯ ಕೇಳಿದವನು ನಾನು ಅಂತಂದರೆ, ಯಾರಪ್ಪ ನೀನು ಅಂತಾರೆ ಯೇಸು ಸ್ವಾಮಿ. ಯಾರು ನೀನು? ಕರ್ನಾಟಕ ಓಕೆ, ಸತ್ಯವಾಕ್ಯ ಓಕೆ, ಹೇಳೋರು ಓಕೆ, ನೀನು ಯಾರು? ನಾನು ಕೇಳೋನಾದರೆ ನನಗೆ ಬೇಡ, ಕೇಳೋರಾದರೆ ನನಗೆ ಬೇಡ. ಮತ್ತು ಯಾರು ಬೇಕು ಸ್ವಾಮಿ? ಕೇಳಿ, ಕಂಟಿನ್ಯೂಷನ್ ಇದೆ, ಕೇಳಿ ಅದರ ಪ್ರಕಾರವಾಗಿ ನಡೆಯೋರು.
ಹೌದಾ ಸ್ವಾಮಿ, ನನಗೆ ಇಷ್ಟು ವರ್ಷಕ್ಕೆ ಗೊತ್ತಿರಲಿಲ್ಲ. ಸತ್ತೋದ ಈಗಲೂ ಸಾಯಿ, ಸತ್ತೋದ ಸಾಯಿ, ನಿನಗಿಲ್ಲ ಪರಲೋಕ, ನಿನಗಿಲ್ಲ ಪರಲೋಕ. ಕೇಳೋದು ದೊಡ್ಡ ವಿಷಯನೇ ಅಲ್ಲ 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 ಅಲ್ಲ. 10 ಮಂದಿ ಕನ್ಯರು ದೀಪ ಹಿಡ್ಕೊಂಡಿದ್ದಾರೆ. ಇವರು ಯಾರು ಮದುವೆ ಗಂಡು ಬರೋದು ಲೇಟ್ ಆಯಿತು. ಬುದ್ಧಿದವ್ರು ಏನು ಮಾಡಿದ್ರು, ದೀಪ ಆಫ್ ಮಾಡಿಬಿಟ್ಟು ಬರೋವರೆಗೂ ಬೆಂಕಿ ಪಟ್ಟ ಹಚ್ಚಬೇಕು ಅಂತ ಕಾಯ್ಕೊಂಡಿದ್ರು. ಬುದ್ಧಿ ಇಲ್ದಿರೋರು ಬರ್ತಾರೇನೋ ಅಂತ ದೀಪದಲ್ಲಿರುವಂಥ ಎಣ್ಣೆ ಎಲ್ಲ ಖಾಲಿ ಆಯಿತು. ಖಾಲಿ ಆಗಿದ ತಕ್ಷಣ ಬಂದರು. ಬುದ್ಧಿರೋರು ಏನು ಮಾಡಿದ್ರು, ದೀಪ ಹಚ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಒಳಗೋಗ್ಬಿಟ್ರು. ಇವರು ಅಂಗಡಿಗಳು ಸುತ್ತಾಡ್ತಾರೆ 12 ಗಂಟೆ ರಾತ್ರಿಯಲ್ಲಿ. ಯಾವುದಕ್ಕೋಸ್ಕರ? ಎಣ್ಣೆಗೋಸ್ಕರ. ಎಲ್ಲೂ ಸಿಕ್ಕಿಲ್ಲ. ಓಡಾಡಿ ಅಂಗಡಿ ಕೊನೆಗೆ ಎಣ್ಣೆ ತಗೊಂಬಂದರು, ದೀಪ ಹಚ್ಕೊಂಡ್ರು, ಹೋದ್ರು. ಬಾಗಿಲು ತಡ್ತವ್ರಂತೆ. ಒಳಗಿಂದ ಒಬ್ರು ಬಂದ್ರಂತೆ. ಯಾರು ನೀವು ಅಂತ ಕೇಳೋರು. ಯಾರು ನೀವು? ಸರ್ ನಾವು. ಯಾರು? ಯಾರು? ಕೈಯಲ್ಲಿ ದೀಪ ಕಾಣಿಸ್ತಿಲ್ವಾ? ನಾವು. ಸೋ ವಾಟ್? ಕೈಯಲ್ಲಿ ಬೈಬಲ್ ಕಾಣಿಸ್ತಿಲ್ವಾ? ಸೋ ವಾಟ್? ಇನ್ನೂ ಇನ್ಫಾರ್ಮೇಷನ್ ಬೇಕಾ? ಮೊದಲು 5 ಜನ ಒಳಗಿದಾರಲ್ಲ, 5 ಜನ ಜೊತೆಗಾರರು ನಾವು ಅಂತಂದರೆ 5 ಜನ ಒಳಗಿದ್ದಾರೆ. ನೀವು ಯಾಕೆ ಹೊರಗಿದ್ದೀರಾ? ಅಲ್ಲ, ನಮ್ಮ ಹತ್ರ ಎಣ್ಣೆ ಖಾಲಿ ಆಗಿತ್ತು, ಅದಕ್ಕೆ ಎಣ್ಣೆಗೋಸ್ಕರ ಅಂಗಡಿಗೆ ಹೋಗಿದ್ದೀನಿ ಅಂತಂದರೆ ಒಂದೇ ಒಂದು ಡೈಲಾಗ್ ಹೇಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ, ಗೆಟ್ ಔಟ್. ನೀವು ಯಾರೋ ನನಗೆ ಗೊತ್ತಿಲ್ಲ. ಸತ್ಯವಾಕ್ಯ ಕೇಳಿದವರು ಸ್ವಾಮಿ ನಾವು, ಗೊತ್ತಿಲ್ಲ. ಬೈಬಲ್ 2 ಸತಿ ಓದೋರು ಸ್ವಾಮಿ, ಗೊತ್ತಿಲ್ಲ. ವಾಕ್ಯ ಓದೋರು ಫಸ್ಟು, ಯಾರಾದರೂ ವಚನ ಹೇಳಿದ್ರೆ ಫಸ್ಟು ವಚನ ಓದಿ ತೆಗಿಯೋರು ನಾನೇ ಸ್ವಾಮಿ, ಗೊತ್ತಿಲ್ಲ. ಏನು ಇಷ್ಟೆಲ್ಲ ಮಾಡೋರು ಗೊತ್ತಿಲ್ವಾ? ಗೊತ್ತಿಲ್ಲ. ಯಾಕೆ ಗೊತ್ತಾ? ನೀನು ಕೇಳ್ತಿದ್ದೀಯ ಹೊರತು ಮಾಡ್ತಿಲ್ಲ. ಅದಕ್ಕೆ ನಾನು ಬೆಳಿಗ್ಗೆನೇ ಹೇಳಿದೆ, ಇಷ್ಟು ವಾಕ್ಯ ಕೇಳಿದವನಿಗಿಂತ ಒಂದು ಇಡಿಯಷ್ಟು ವಾಕ್ಯ ಕೇಳಿ ಅದರ ಪ್ರಕಾರವಾಗಿ ಬದುಕುವವನೇ ಶ್ರೇಷ್ಠನು. ನೀವು ಎಷ್ಟು ವಾಕ್ಯ ಕೇಳಿದ್ದೀರಾ, ಇಟ್ ಡಸಂಟ್ ಮ್ಯಾಟರ್ ಸರ್. ಎಷ್ಟು ವಾಕ್ಯದ ಪ್ರಕಾರವಾಗಿ ಬದುಕಿದ್ದೀರಾ, ಇಟ್ ಈಸ್ ಮ್ಯಾಟರ್ಸ್. ಸೊ ಪ್ಲೀಸ್, ಮಾದರಿಯಾಗಿ ಬದುಕಬೇಕು ಪ್ರಿಯರೇ. ನಿನ್ನ ಜೀವನವನ್ನು ನೋಡಿ ಒಬ್ಬರಾದರೂ ದೇವರ ಬಳಿಗೆ, ನಿನ್ನ ಬದುಕು, ನಿನ್ನ ವರ್ತನೆ, ನಿನ್ನ ಮಾತು, ನಿನ್ನ ನುಡಿ, ನಿನ್ನ ಪ್ರವರ್ತನೆ ಒಬ್ಬರನ್ನಾದರೂ ದೇವರ ಬಳಿಗೆ ಬರಮಾಡುವಂತೆ ಮಾಡಬೇಕು. ಇಲ್ಲ ಅಂತಂದರೆ ಈ ಜೀವನಕ್ಕೆ ಅರ್ಥ ಇಲ್ಲ. ದಯವಿಟ್ಟು ನೆನಪಿಟ್ಕೊಳ್ಳಿ. ದೇವರಲ್ಲಿ ಡೋರ್ ಕ್ಲೋಸ್ ಮಾಡ್ತಾರೆ ಸತ್ತ ಮೇಲೆ. ಕ್ಲೋಸ್ ಮಾಡಿಬಿಟ್ಟು ಟಪ ಅಂತ ಹೊಡೆದು ಸ್ವಾಮಿ ಬರ್ತೀನಿ ನಾನು ಒಳಗಡೆ ಅಂತಂದರೆ ಗೆಟ್ ಔಟ್ ಅಂತಾರೆ ಆವಾಗ. ಸೊ ಪ್ಲೀಸ್ ಆ ಥರ ಬೇಡ ಪ್ರಿಯ. ದೇವರಿಗೋಸ್ಕರ ವಿಧೇಯರಾಗಿ ನಾವು ಜೀವಿಸೋಣ. ಮೊದಲು ಆತನು ಮಾದರಿ, ನಂತರ ನೀವು ನಾವೇ ಮಾದರಿ. ಪ್ರಪಂಚಕ್ಕೆ ಯೇಸು ಕ್ರಿಸ್ತನ ಕಾಣಿಸೋದು ನೀನೇ. ಪ್ರಪಂಚಕ್ಕೆ ಯೇಸು ಕ್ರಿಸ್ತನು ಬರಲ್ಲ, ಬರಬೇಕಾದಂಥವನು ನೀನೇ. ಆತನು ಬಂದಾಗ ಪ್ರಪಂಚನೇ ಇರಲ್ಲ. ಆತನು ಬರುವುದರೊಳಗಾಗಿ ನಿನ್ನಲ್ಲಿ ಕ್ರಿಸ್ತನ ಕಾಣಿಸಬೇಕು. ಆತನು ಬರುವುದರೊಳಗಾಗಿ ನಿನ್ನಲ್ಲಿ ಆತನ ಕ್ರಿಸ್ತನ ಸ್ವಭಾವಗಳು ಕಾಣಿಸಬೇಕು. ಅಷ್ಟು ಆಗಲ್ವ? ಯೇಸು ಕ್ರಿಸ್ತನ ದೊಡ್ಡವರು, ಅವ್ರ ಲೆವೆಲ್ಗೆ ನಾವು ಆಗಲ್ಲ ಅಂತೀರಾ? ಇನ್ನೊಂದು ಕ್ಯಾರೆಕ್ಟರ್ ಇದೆ ಬೈಬಲಲ್ಲಿ, ಪೌಲಂತರ ಇದ್ರೆ ದೇವರು ಪರಲೋಕ ಕೊಡ್ತಾರೆ ಇದು ಹೇಳಿ. ಪೌಲಂತರ ಇದ್ರೆ ದೇವರು ಪರಲೋಕ ಕೊಡ್ತಾರೆ. ಪೌಲನನ್ನಾದರೂ ಬಾಸ್ ಮಾಡ್ಕೊಳ್ಳಿ, ನಿಮಗೆ ಪೇತ್ರನನ್ನಾದರೂ ಬಾಸ್ ಮಾಡ್ಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರಿದ್ದಾರೆ. ಅವರು ಯಾರನ್ನಾದರೂ ಒಬ್ಬರನ್ನಾದರೂ ಅವ್ರ ಪ್ರಕಾರ ಅವ್ರ ಥರ ಬದುಕೋಕ್ಕೆ ಪ್ರಯತ್ನ ಮಾಡಿ. ನಮ್ಮ ಜೀವನಕ್ಕೆ ಸ್ವಲ್ಪನಾದರೂ ವ್ಯಾಲ್ಯೂ ಇರುತ್ತೆ. ವ್ಯಾಲ್ಯೂ ಇಲ್ದಿರೋ ಬದುಕಕ್ಕೆ ಹೋಗ್ಬಿಡಿ. 500 ರೂಪಾಯಿ ನೋಟ್ ಇಲ್ಲಿ ಬಿದ್ದೈತೆ, ಯಾರೂ ನೋಡ್ತಿಲ್ಲ. ಅವ್ರಿಗೆ ಹೆಂಗೆ ಹೋಯ್ತು, ಏನಾದರೂ ವ್ಯಾಲ್ಯೂ ಇದೆ ಹೇಳಿ ಅವ್ರಿಗೆ. 500 ರೂಪಾಯಿ ನೋಟಲ್ಲಿ ಬಿದ್ದೈತೆ, ಯಾರಾದ್ರೂ ಸುಮ್ಮನೆ ಹೋಯ್ತಾರೆ ಹೇಳಿ? ನಮ್ದಲ್ಲ ಅಂದ್ರೂ ಕೂಡ ಬಗ್ಬಿಟ್ಟು ಎತ್ಬಿಟ್ಟು ಯಾರ್ದಿದು ಅಂತ ಕೇಳ್ತೀವ ಇಲ್ವ? ನಮ್ದಲ್ಲ ಅದು, ನಮಗೆ ಗೊತ್ತು. ಆದ್ರೂ ಕೂಡ ಎತ್ತಿ ಯಾರ್ದಿದೆ 500 ರೂಪಾಯಿ, ಅದ್ರ ವ್ಯಾಲ್ಯೂ ನಮಗೆ ಗೊತ್ತು. ನಮ್ಮ ಜೀವನದಲ್ಲಿ 500 ರೂಪಾಯಿ ನೋಟೆ ನೀವು ನಾವು ಬಿದ್ದರೂ ಕೂಡ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ನೋ ಯೂಸ್. ಅದಕ್ಕೊಂದು ವರ್ತ್ ಇರಬೇಕು, ಅದಕ್ಕೊಂದು ವೆಯ್ಟ್ ಇರಬೇಕು. ನಮ್ಮ ಜೀವನ ಮುಗಿಯೋಷ್ಟರೊಳಗಾಗಿ ಶುಡ್ ಹ್ಯಾವ್ ಸಮ್ ಕೈಂಡ್ ಆಫ್ ವರ್ತ್ ಇನ್ ಯುವರ್ ಲೈಫ್. ವೆಯ್ಟ್ ಇರಬೇಕು. ಆ ವೆಯ್ಟ್ ಬಂದಾಗ ದೇವರು ನಿಮ್ಮನ್ನು ಎಳ್ಕೊಂಡ್ಬಿಡ್ತಾರೆ. ಮಾದರಿಗಳಾಗಿ ಬದುಕೋಣ.
ಕೆಲವರನ್ನಾದರೂ ದೇವರ ಬಳಿಗೆ ತರೋಣ, ಕೆಲವರನ್ನಾದರೂ ದೇವರ ಕಡೆಗೆ ಸೇರಿಸೋಣ. ನಮ್ಮ ಜೀವನವು ವ್ಯರ್ಥವಾಗುವುದು ಬೇಡ. ಮೊದಲನೇ ಮಾದರಿ ಕ್ರಿಸ್ತನಾದರೆ ಕ್ರಿಸ್ತನ ಹಾಗೆ ಬದುಕಿ ನೀವು ನಾವು ಕೂಡ ಪ್ರಪಂಚಕ್ಕೆ ಮಾದರಿಗಳು ಆಗೋಣ. ಆಗೋದಿತ್ತಂತಂದರೆ ದೇವರು ಸ್ತೋತ್ರ. ಕಣ್ಣುಗಳಲ್ಲಿ ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರು,